ಅಲ್ಲ, ಅರ್ಜುನ ಇಷ್ಟೆಲ್ಲ ಅಸ್ತ್ರಗಳನ್ನ ಪಡೆದಿದ್ದಾನೆ ಅಲ್ಲ, ಇದ್ರ ಬಗ್ಗೆ ಧೃತರಾಷ್ಟ್ರ ಮತ್ತೆ ಕೌರವರಿಗೆ ಗೊತ್ತಾಗುತ್ತಾ? ಅರ್ಜುನ ಸ್ವರ್ಗವನ್ನು ತಲುಪಿದ್ದಾನೆ ಅಂತ ತಿಳಿದ ಧೃತರಾಷ್ಟ್ರ ಸಂಜಯನ ಹತ್ರ, ಅರ್ಜುನ ಬಲಶಾಲಿ ಆಗ್ತಾ ಇದ್ದಾನೆ, ಆದರೆ ನನ್ನ ಮಗ ಮಾತ್ರ ತನ್ನ ದುರ್ಬುದ್ಧಿಯಿಂದ ಇಡೀ ವಂಶವನ್ನೇ ನಾಶ ಮಾಡ್ತಾ ಇದ್ದಾನೆ. ಅರ್ಜುನ ಪಕ್ಕದಲ್ಲಿದ್ದರೆ ಧರ್ಮರಾಜ ತ್ರಿಲೋಕವನ್ನೇ ಜಯಿಸಬಹುದು, ಇನ್ನು ಕುರುವಂಶದ ಬಗ್ಗೆ ಹೇಳೋದೇನಿದೆ ಅಂತ ಅಂತಾನೆ. ಅದಕ್ಕೆ ಸಂಜಯ, ರಾಜ ನೀವು ಹೇಳೋದು ಸರಿ, ನಿಜ. ಪತಿವ್ರತೆಯಾದ ದ್ರೌಪದಿಯನ್ನು ಅವಮಾನ ಮಾಡಿದ್ದು ಅವರು ಯಾರೂ ಮರೆತಿರೋಲ್ಲ. ಕೌರವರ ಮೇಲೆ ಗೆಲ್ಲೋಕೆ ಘೋರ ತಪಸ್ಸು ಮಾಡಿ ದೇವಾದಿ ದೇವತೆಗಳನ್ನೆಲ್ಲ ಮೆಚ್ಚಿಸಿದ್ದಾರೆ. ಈ ಲೋಕದಲ್ಲಿ ಅವನಿಗಿಂತ ವೀರಶೂರರು ಯಾರೂ ಇಲ್ಲ ಅಂತ ಅಂತಾನೆ. ಇದೆಲ್ಲ ಬಿಡು, ಈಗ ಅರಣ್ಯದಲ್ಲಿ ಪಾಂಡವರು ಏನ್ ತಿಂದ್ರು? ಬ್ರಾಹ್ಮಣರಿಗೆ ಊಟ ಎಲ್ಲಿಂದ ತಂದ್ರು? ಕಾಡಿನಲ್ಲಿ ಪಾಂಡವರು ಹಣ್ಣು ಹಂಪಲ ಮತ್ತೆ ಬೇಟೆಯಾಡಿದ ಪ್ರಾಣಿಗಳ ಮಾಂಸಗಳನ್ನು ಕೂಡ ತಿಂತಿದ್ರು. ಅರಣ್ಯದಲ್ಲಿ ಕೂಡ ಬ್ರಾಹ್ಮಣರಿಗೆ ಏನು ಕಡಿಮೆ ಆಗದ ಹಾಗೆ ಆರೋಗ್ಯವಾಗಿ ನೋಡ್ಕೊಳ್ತಾ ಇರ್ತಾರೆ. ಹೀಗೆ ಅರ್ಜುನ ಇಲ್ಲದೇನೆ ಪಾಂಡವರು 5 ವರ್ಷಗಳ ವನವಾಸವನ್ನು ಮುಗಿಸ್ತಾರೆ. ಹೀಗೆ ಒಂದು ದಿನ ಪಾಂಡವರು ಮತ್ತು ದ್ರೌಪದಿ ಮಾತಾಡ್ತಾ ಕೊಳ್ತಿರ್ಬೇಕಾದ್ರೆ ಅವರು ಅರ್ಜುನನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಆಗ ಭೀಮ, ಧರ್ಮರಾಜ, ಎಲ್ಲ ನಿನ್ನಿಂದಾನೇ ಆಗಿದ್ದು, ನೀನು ಜೂಜಾಟಕ್ಕೆ ಒಪ್ಕೊಳ್ದೆ ಇದ್ರೆ ಹೀಗೆ ಆಗ್ತಾನೆ ಇರಲಿಲ್ಲ ಅಂತ ತುಂಬ ಕೋಪದಿಂದ ಹೇಳ್ತಾನೆ. ಈ ಸಮಯದಲ್ಲಿ ಬೃಹದರ್ಶ ಅನ್ನೋ ಮಹರ್ಷಿ ಅಲ್ಲಿಗೆ ಬರ್ತಾನೆ. ಧರ್ಮರಾಜ ಅವನಿಗೆ ನಮಸ್ಕರಿಸಿ ತನಗಾದ ಅನ್ಯಾಯದ ಬಗ್ಗೆ ಎಲ್ಲ ಹೇಳ್ತಾನೆ. ಆಗ ಆ ಮಹರ್ಷಿ, ರಾಜ ನಿನಗೆಲ್ಲ ಒಳ್ಳೆಯದೇ ಆಗುತ್ತೆ, ಅಕ್ಷಾಹೃದಯಮು ಅನ್ನೋ ವಿದ್ಯೆ ನನಗೆ ಗೊತ್ತು, ಅದು ನಿನಗೆ ಬೋಧಿಸ್ತೇನೆ, ಅದರಿಂದ ನಿನಗೆ ಒಳ್ಳೆಯದಾಗುತ್ತೆ ಅಂತ ಅಂತಾನೆ. ಅದಕ್ಕೆ ಧರ್ಮರಾಜ ಕೂಡ ಒಪ್ಕೋತಾನೆ, ಆ ವಿದ್ಯಾನ ಕಲಿತಾನೆ. ಕೆಲವು ದಿನಗಳ ನಂತರ ಧರ್ಮರಾಜ ಕೆಲವು ಬ್ರಾಹ್ಮಣರ ಮೂಲಕ ಅರ್ಜುನ ಅಸ್ತ್ರಗಳ ಪಡೆಯೋಕೆ ಮಾಡಿದ ತಪಸ್ಸು, ಪಟ್ಟ ಕಷ್ಟ ಎಲ್ಲದರ ಬಗ್ಗೆ ತಿಳ್ಕೊಂಡು ತುಂಬ ತನ್ನಿಂದಲೇ ಇಷ್ಟೊಂದು ಕಷ್ಟಪಡ್ತಾ ಇದ್ದಾನೆ ಅಂತ ತುಂಬ ಚಿಂತೆ ಮಾಡ್ತಾನೆ. ಪಾಂಚಾಲಿ ಕೂಡ ಅವನ ಬಗ್ಗೆಯೇ ಚಿಂತೆ ಮಾಡ್ತಾ ದುಃಖಿಸ್ತಾ ಇರ್ತಾಳೆ. ಆ ಟೈಮಲ್ಲಿ ಅಲ್ಲಿಗೆ ನಾರದ ಮುನಿಗಳು ಬರ್ತಾರೆ.